ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಏಪ್ರಿಲ್ 21ಕ್ಕೆ ಶಕ್ತಿ ದಿವಸ್ ಕಾರ್ಯಕ್ರಮ ಜರುಗಲಿದೆ. ಸುವರ್ಣ ಜ್ಯುವೆಲರಿಯ ನೂತನ ಶುಭಾರಂಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ. ಉಚಿತ ಹೊಗೆ ತಪಾಸಣೆ ಕಾರ್ಯಕ್ರಮ ಯಶಸ್ವಿ. ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಮುಕ್ತಾಯ. ಕಾಸರಕೋಡು ಕಡಲ ತೀರಕ್ಕೆ 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ. ಉದ್ಯೋಗ ಖಾತ್ರಿಯಲ್ಲಿ ಶಾಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ. ರಾಷ್ಟ್ರೀಯ ಹೆದ್ದಾರಿ 66ರ ಮುಳ್ಳಿಕಟ್ಟೆ ಸಮೀಪ ಇರುವ ರೆಸ್ಟ್ ರೂಮ್ ಮತ್ತು ಟಾಯ್ಲೆಟ್ ಅವ್ಯವಸ್ಥೆ. ಕೊಲೆ ಆರೋಪಿಯನ್ನ ಬಂಧಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ಎಸ್ಪಿ ದೀಪನ್. ಹಳಿಯಾಳ ಬಿಜೆಪಿಯಿಂದ ಶಿವಾಜಿ ಜಯಂತಿ ಆಚರಣೆ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶಿರಸಿ ಮಾರಿಕಾಂಬಾ ಲೀಸ್ನ ಹಾಗೂ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317ರ ಲಯನ್ಸ್ ಕ್ಲಬ್ ಆಫ್ ಶಿರಸಿ ಇವರ ಸಹಯೋಗದಲ್ಲಿ ಬನವಾಸಿ ರಸ್ತೆಯ ಖುಷಿ ಎಮಿಷನ್ ಟೆಸ್ಟಿಂಗ್ ಸೆಂಟರ್ನಲ್ಲಿ ಪ್ರಯಾಣಿಕರ ಆಟೋ ರಿಕ್ಷಾಗಳಿಗೆ ಉಚಿತ ಹೊಗೆ ತಪಾಸಣೆ ಕಾರ್ಯಕ್ರಮ ನಡೆಸಲಾಯಿತು. ಸೀನಿಯರ್ ಚೇಂಬರ್ನ ರಾಷ್ಟ್ರೀಯ ಉಪಾಧ್ಯಕ್ಷ ಕುಮಾರ್ ಕುರ್ಸೆ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಲಯನ್ ಅಡ್ರಿನ್ ಟೋರಸ್ ಭಾಗವಹಿಸಿ ಪರಿಸರ ಸಂರಕ್ಷಣೆ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ ಗುಜರಾತ್ ಹೊನ್ನಾವರ ವಹಿಸಿದ್ದರು. ಈ ಸಂದರ್ಭದಲ್ಲಿ ಲಯನ್ ವಿನಯ್ ಹೆಗಡೆ, ಲಯನ್ ಅಶೋಕ್ ಹೆಗಡೆ, ಲಯನ್ ಮನೋಹರ್ ಮಲ್ಮನಿ, ಲಯನ್ ಮಲ್ಲಿಕಾರ್ಜುನ್ ಎಸ್ ನೆಟ್ಟೂರು, ಸೀನಿಯರ್ ಜ್ಯೋತಿ, ಸೀನಿಯರ್ ಸತೀಶ್ ಹೆಗಡೆ, ಸೀನಿಯರ್ ಸೀತಾರಾಮ್ ಹೆಗಡೆ, ಸೀನಿಯರ್ ಸೀತಾ ಕೂರ್ಸೆ ಸೇರಿದಂತೆ ಸೀನಿಯರ್ ಚೇಂಬರ್ ಮತ್ತು ಲಯನ್ ಸದಸ್ಯರು ಉಪಸ್ಥಿತರಿದ್ದರು. ಮಂಗಳಗೌರಿ ನೆಟ್ಟೂರು ವಂದಿಸಿದರು. ಏಪ್ರಿಲ್ 21ರಂದು ಬೆಳಗ್ಗೆ 10 ಗಂಟೆಗೆ ನಗರದ ರಂಗಧಾಮದಲ್ಲಿ ಸ್ಕ್ವಾಡ್ವೇ ಸಂಸ್ಥೆಯ 21ನೇ ಶಕ್ತಿ ದಿವಸ್ ಹಾಗೂ ಭಾಗಿದಾರರ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ಸ್ಕ್ವಾಡ್ವೇ ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ವೆಂಕಟೇಶ್ ನಾಯ್ಕ್ ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ 2 ಸಾಧಕರಿಗೆ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಡಾ ನಾರಾಯಣ್ ಹುಳಸೆ ಅವರಿಗೆ ಸ್ಕ್ವಾಡ್ವೇಸ್ ಡಾ ಶರಣ ಬಿರಾದಾರ್ ಮೆಮೋರಿಯಲ್ ರಾಜ್ಯ ಪ್ರಶಸ್ತಿ 2025-26ನೇ ಪ್ರಶಸ್ತಿ ಹಾಗೂ ಸಾಮಾಜಿಕ ಸೇವೆಯಲ್ಲಿ ಸಾಧನೆ ಮಾಡಿದ ಡಾ ಜಯರಾಮನ್ ಅವರಿಗೆ ಸ್ಕ್ವಾಡ್ವೇಸ್ ಕರ್ನಾಟಕ ಸೇವಾ ರತ್ನ ರಾಜ್ಯ ಪ್ರಶಸ್ತಿ 2025-26ರ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಇದೇ ಸಂದರ್ಭದಲ್ಲಿ 2025-26ನೇ ಸಾಲಿನ ಅತ್ಯುತ್ತಮ ಸಿಬ್ಬಂದಿಗಳು, ಉತ್ತಮ ರೈತ ಉತ್ಪಾದಕ ಕಂಪನಿಗಳು, ಕೃಷಿ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿದ ಮಹನೀಯರುಗಳಿಗೂ ಸನ್ಮಾನಿಸಿ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ವಿವಿಧ ಯೋಜನೆಗಳು, ಕಾರ್ಯಕ್ರಮಗಳ ವಸ್ತು ಪ್ರದರ್ಶನ ಹಾಗೂ ಮಾಹಿತಿ ಕೇಂದ್ರಗಳನ್ನು ಸಹ ಸ್ಥಾಪಿಸಲಾಗಿದೆ. ಪ್ರತಿ ವರ್ಷದಂತೆ ಸಾರ್ವಜನಿಕ ಹಾಗೂ ಸಂಸ್ಥೆಯ ಹಿತದೃಷ್ಟಿಯಿಂದ ಆಯೋಜಿಸಲಾಗುವ ಶಕ್ತಿ ದಿವಸ್ ಕಾರ್ಯಕ್ರಮವನ್ನು ಕೆನರಾ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಲಿದ್ದಾರೆ. ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ್ ಅವರು ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಭಾಗಿದಾರರ ಸಮಾವೇಶವನ್ನು ಉತ್ತರ ಕನ್ನಡ ಜಿಲ್ಲಾಧಿಕಾರಿಗಳಾದ ಕೆ. ಲಕ್ಷ್ಮೀಪ್ರಿಯಾರವರು ಉದ್ಘಾಟಿಸಲಿದ್ದಾರೆ. ಶಕ್ತಿ ದಿವಸದಲ್ಲಿ ಭಾಗವಹಿಸುವ ಆಹ್ವಾನಿತರಿಗೆ ಮಲೆನಾಡಿನ ಆಹಾರ ಪದ್ಧತಿಯನ್ನು ಪರಿಚಯಿಸುವ ಉದ್ದೇಶದಿಂದ ಮಧ್ಯಾಹ್ನ 1:30 ಗಂಟೆಗೆ ವಿಶೇಷ ದೇಸಿ ಭೋಜನ ಕೂಟವನ್ನು ಆಯೋಜಿಸಲಾಗಿದೆ. ಸುವರ್ಣ ಜ್ಯುವೆಲರಿಯ ನೂತನ ಶುಭಾರಂಭದಲ್ಲಿ ಏಪ್ರಿಲ್ 19ರಂದು ರವಿವಾರ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ್ ಅವರು ಭಾಗಿಯಾಗಿ ಮಳಿಗೆಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು. ತಾಲೂಕಿನ ಹೆಗಡೆಯ ಶ್ರೀ ಶಾಂತಿಕಂಬ ಮೈದಾನದಲ್ಲಿ ಶಾಂತಿಕಂಬ ಫ್ರೆಂಡ್ಸ್ ಗ್ರೂಪ್ ಹೆಗಡೆ ಇವರ ಆಶ್ರಯದಲ್ಲಿ ಏಪ್ರಿಲ್ 17 ಮತ್ತು 18ರಂದು ಹೊನಲು ಬೆಳಕಿನಲ್ಲಿ ನಡೆದ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಮುಖಂಡ ಗಜಾನನ್ ಪೈ ಕತ್ಗಾಲ್ ಇವರ ಮಾಲೀಕತ್ವದ ಅತಿಥೇಯ ಹೆಗಡೆ ಶಾಂತಿಕಂಬ ತಂಡ ಚಾಂಪಿಯನ್ ಪಟ್ಟವನ್ನು ತನ್ನದಾಗಿಸಿಕೊಂಡಿತು. ತಡರಾತ್ರಿ ನಡೆದ ಅಂತಿಮ ಪಂದ್ಯದಲ್ಲಿ ಚಾಂಪಿಯನ್ ತಂಡವು ಕತ್ಗಾಲದ ರಾಜು ಮಾಸ್ತಿಹಳ್ಳ ಮಾಲೀಕತ್ವದ ಇಂಡಿಯನ್ ಆರ್ಮಿ ತಂಡವನ್ನು ಸೋಲಿಸಿತು. ಈ ಸೋಲಿನಿಂದ ಇಂಡಿಯನ್ ಆರ್ಮಿ ತಂಡ ರನ್ನರ್ ಅಪ್ ಟ್ರೋಫಿ ಪಡೆದುಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ರಾಜಗೋಪಾಲ್ ರೆಡ್ಡಿ ಚಾಂಪಿಯನ್ ತಂಡಕ್ಕೆ ಟ್ರೋಫಿ ಜೊತೆಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ್, ಈ ಟೂರ್ನಮೆಂಟ್ನ ಗೌರವಾಧ್ಯಕ್ಷ ರಾಮನಾಥ್ ಶಾನ್ಬಾಗ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಶಾಂತಾರಾಮ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಹೆಗಡೆ ತಂಡದ ಆಟಗಾರ ಪ್ರಮೋದ್ ಹೆಗಡೆ, ಫ್ರೆಂಡ್ಸ್ ಗ್ರೂಪ್ ಅಧ್ಯಕ್ಷ ಆನಂದ್ ನಾಯ್ಕ್, ಕಮಲಾಕರ್ ಗೌಡ ಮತ್ತು ಇತರರು ವೇದಿಕೆಯಲ್ಲಿದ್ದರು. ಹೊನ್ನಾವರ ತಾಲೂಕಿನ ಕಾಸರಗೋಡು ಕಡಲ ತೀರಕ್ಕೆ ಸತತ 6ನೇ ಬಾರಿ
ಬ್ಲೂ ಫ್ಲಾಗ್ ಮಾನ್ಯತೆ ದೊರೆತಿದ್ದು, ಇದರ ಅಂಗವಾಗಿ ಕಾಸರಗೋಡು ಕಡಲ ತೀರದಲ್ಲಿ ಭಾನುವಾರ ಬ್ಲೂ ಫ್ಲಾಗ್ನ ಧ್ವಜಾರೋಹಣವನ್ನು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕಿ ಮಂಗಳಗೌರಿ ಭಟ್ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ದೇಶದಾದ್ಯಂತ ಈ ವರ್ಷ 14 ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಮಾನ್ಯತೆ ದೊರೆತಿದ್ದು, ಕರ್ನಾಟಕದಲ್ಲಿ 3 ಕಡಲ ತೀರಗಳು ಈ ಪಟ್ಟಿಗೆ ಸೇರಿವೆ. ಅವುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾಸರಗೋಡು ಕಡಲ ತೀರವೂ ಒಂದಾಗಿದ್ದು, ಕಾಸರಗೋಡು ಕಡಲ ತೀರಕ್ಕೆ ಇದು 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ ದೊರೆತಿದೆ. ಇಲ್ಲಿನ ಕಡಲ ತೀರದ ಸ್ವಚ್ಛತೆ, ಪ್ರವಾಸಿಗರ ಸುರಕ್ಷತೆ, ಉತ್ತಮ ಮೂಲಸೌಕರ್ಯಗಳ ವ್ಯವಸ್ಥೆ ಹಾಗೂ ನೈಸರ್ಗಿಕ ವಸ್ತುಗಳ ಬಳಕೆಯ ಮೂಲಕ ಅಭಿವೃದ್ಧಿಪಡಿಸುವುದನ್ನು ಪರಿಗಣಿಸಿ ಈ ಗೌರವ ನೀಡಲಾಗಿದೆ ಎಂದರು. ಕಾಸರಗೋಡು ಕಡಲ ತೀರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲು ಭಾರತ ಸರ್ಕಾರದಿಂದ ಸ್ವಚ್ಛತಾ ಯಂತ್ರಗಳನ್ನು ಒದಗಿಸಲಾಗಿದ್ದು, ಈ ಯಂತ್ರದ ಮೂಲಕ ಹಾಗೂ ಹೊರಗುತ್ತಿಗೆದಾರರ ಮೇಲೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗಿದ್ದು, ಇವರಿಂದ ಸ್ವಚ್ಛತೆ, ಪ್ರವಾಸಿಗರ ಸುರಕ್ಷತೆ ಹಾಗೂ ಮೂಲಸೌಕರ್ಯ ನಿರ್ವಹಣೆ ಮಾಡಲಾಗುತ್ತಿದ್ದು, ಬೀಚ್ನಲ್ಲಿ ಜೀವರಕ್ಷಕರನ್ನು ಕೂಡ ನಿಯೋಜಿಸಲಾಗಿದೆ ಎಂದರು. ಜಿಲ್ಲೆಯಲ್ಲಿ ಕಾರವಾರದ ರವೀಂದ್ರನಾಥ್ ಕಡಲ ತೀರ ಹಾಗೂ ಅಪ್ಸರಕೊಂಡ ಕಡಲ ತೀರಗಳನ್ನು ಸಹ ಮುಂದಿನ ದಿನಗಳಲ್ಲಿ ಬ್ಲೂ ಫ್ಲಾಗ್ ಮಾದರಿಯಲ್ಲಿ ಅಭಿವೃದ್ಧಿಪಡಿಸುವ ಯೋಜನೆ ಇದೆ ಎಂದು ತಿಳಿಸಿದರು. ಶಾಲೆಗಳ ಸುರಕ್ಷತೆ ದೃಷ್ಟಿಯಿಂದ ಹಾಗೂ ಶಾಲಾ ಆವರಣದಲ್ಲಿನ ಸ್ವತ್ತುಗಳನ್ನು ಸಂರಕ್ಷಿಸಲು ಕಾಂಪೌಂಡ್ ನಿರ್ಮಾಣ ಅಗತ್ಯವಾಗಿದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಅನುದಾನದ ಕೊರತೆಯಿಂದಾಗಿ ಅದೆಷ್ಟೋ ಶಾಲೆಗಳಿಗೆ ಕಾಂಪೌಂಡ್ ಭಾಗ್ಯವೇ ಇಲ್ಲದಂತಾಗಿದೆ. ಹೀಗಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಶಾಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಾಮುಖ್ಯತೆ ನೀಡಿ ಶಾಲೆಗೆ ಭದ್ರತೆ ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಶಾಲೆಗೆ ಅಗತ್ಯವಿರುವ ಶೌಚಾಲಯ, ಆಟದ ಮೈದಾನ, ಅಂಗನವಾಡಿ ಕಟ್ಟಡ, ಮಳೆ ನೀರಿನ ಕೊಯ್ಲು, ಕಾಂಪೌಂಡ್ ಹಾಗೆ ಅಡುಗೆ ಕೋಣೆ, ಭೋಜನಾಲಯದಂತಹ ಅನೇಕ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗಿದೆ. ಇದರಿಂದ ಗ್ರಾಮೀಣ ಶಾಲೆಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ಪೂರೈಸಲ್ಪಡುತ್ತಿವೆ. ಸಿದ್ದಾಪುರ ತಾಲೂಕಿನ ಹರಸಿಕಟ್ಟ ಗ್ರಾಮ ಪಂಚಾಯತ್ನ ಮುಟ್ಟಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಶಾಲೆಗೆ ಸುಭದ್ರ ಕಾಂಪೌಂಡ್ ನಿರ್ಮಿಸಲಾಗಿದೆ. ಇದಕ್ಕೆ ಪೂರಕವಾಗಿ ಸ್ಥಳೀಯರ ಸಹಕಾರದೊಂದಿಗೆ ಈ ಕಾಂಪೌಂಡ್ ಹಸಿಮಣೆ ಚಿತ್ತಾರಗಳಿಂದ ಕಂಗೊಳಿಸುತ್ತಿದ್ದು, ದಾರಿಹೋಕರ ಕಣ್ಮನ ಸೆಳೆಯುತ್ತಿದೆ. ಅಂದಾಜು ಮೊತ್ತ 30,52,000 ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲಾದ ಈ ಕಾಮಗಾರಿಯು ಶಾಲೆಗೆ ಸುಭದ್ರತೆ ಕಲ್ಪಿಸಿದೆ. ಹಿಂದವಿ ಸ್ವರಾಜ್ಯ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತ ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರು ಹಳಿಯಾಳ ನಗರದ ಶಿವಾಜಿ ವೃತ್ತ, ಗೌಳಿಗ, ತಾನಾಜಿ ಗಲ್ಲಿ, ಗುತ್ತಿಗೇರಿ ಗಲ್ಲಿ ಹಾಗೂ ಕಿಲ್ಲೆಯಲ್ಲಿರುವ ಶಿವಾಜಿ ಮಹಾರಾಜಪುರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷ ವಿಠಲ್ ಸಿದ್ದನ್ನವರ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕಟಕಾಂಬಳೆ, ರೈತ ಮೋರ್ಚಾ ಅಧ್ಯಕ್ಷ ಸೋನಪ್ಪ ಸುಣ್ಕಾರ್, ಚೋಡಪ್ಪ ಬೋಬಾಟಿ, ಪ್ರಕಾಶ್ ಕೊರವರ, ಉಮೇಶ್ ದೇಶಪಾಂಡೆ, ಉದಯ್ ಜಾಧವ್, ಹರಿದಾಸ್ ಬೋಬ್ಲಿ, ಸುಭಾಷ್ ಪಾಟೀಲ್, ಚಂದ್ರಕಾಂತ್ ಕಮಾರ್, ನಾರಾಯಣ್ ನಾಯ್ಕ್, ನಿತಿನ್ ವಾವಳ್, ಸುರೇಶ್ ಧಾರವಾಡ್ಕರ್, ಮಂಜುನಾಥ್ ಗೌಳಿ, ರೇವಾ ನಿವಾಲೇಕರ್, ಜಯವಂತ್ ಜಾವಳೇಕರ್, ಮಾರುತಿ ಜುವೇಕರ್, ಜಯಲಕ್ಷ್ಮಿ ಚೌಹಾಣ್, ಶಾಂತಾ ಹಿರೇಕರ್, ಮಾಲಾ ಹುಂಡೇಕರ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಇಲ್ಲಿಯ ಕೆಎಚ್ಪಿ ಕಾಲೋನಿ ನಿವಾಸಿ ಹಾಗೂ ಆಯುರ್ವೇದ ವೈದ್ಯರಾಗಿದ್ದ ಡಾ. ರಮೇಶ್ ಕಲ್ಗುಟ್ಕರ್ ಕೊಲೆ ಆರೋಪಿಯನ್ನು ಘಟನೆ ನಡೆದ ದಿನವೇ ಬಂಧಿಸಲಾಗಿದೆ. ಆರೋಪಿಯು ಹಣ ಮತ್ತು ಒಡವೆಗಾಗಿ ಕೊಲೆ ಮಾಡಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದ್ದು, ತನಿಖೆ ಮುಂದುವರೆದಿದೆ. ಆರೋಪಿಯನ್ನು ಹಿಡಿಯುವಲ್ಲಿ ಚಾಣಾಕ್ಷತನ ತೋರಿಸಿದ ಡಿವೈಎಸ್ಪಿ ಗೀತಾ ಪಾಟೀಲ್ ನೇತೃತ್ವದ ತಂಡಕ್ಕೆ ಅಭಿನಂದನೆ ವ್ಯಕ್ತಪಡಿಸಿರುವುದಾಗಿ ಎಸ್ಪಿ ದೀಪನ್ ಎಂಎನ್ ಇದೀಗ ಶಿರಸಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್, ಗ್ರಾಮೀಣ ಠಾಣೆ ಸಿಪಿಐ ಹೂಗಾರ್ ಉಪಸ್ಥಿತರಿದ್ದರು. ಪ್ಲಾನ್ ಆಗಿರುತ್ತೆ ಅಂದ್ಬಿಟ್ಟು ಇವರು ಫಿರ್ಯಾದಿದಾರರು ಹೇಳಿರ್ತಾರೆ, ಅವರ ಅಣ್ಣನಾದವರು. ಅದೇ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ, ಇವ್ರಿಗೆ ಮಕ್ಕಳು ಇಬ್ಬರು ಇರ್ತಾರೆ, ಇಬ್ಬರು ಕೂಡ ಓದಿ ಬೇರೆ ಊರಲ್ಲಿ ಇರ್ತಾರೆ. ಸೊ ಇವರು ಒಬ್ಬರೇ ಒಂಟಿ ಇರೋದ್ರಿಂದ ಇವ್ರಿಗೆ ಮದುವೆ ಮಾಡಬೇಕು ಅನ್ನೋದು ಅವ್ರು ನೋಡ್ಕೊಳ್ಳೋಕ್ಕೆ ಪ್ಲಸ್ ಜೊತೆಗೆ ಇರೋದಕ್ಕೋಸ್ಕರ ಇದು ಪ್ಲಾನ್ ಮಾಡಿ ಮದುವೆ ಮಾಡಿಸೋಕ್ಕೆ ನಿರ್ಧಾರ ಮಾಡಿರ್ತಾರೆ. ಸೊ ಇದ್ರ ಹಿಂದಿನ ದಿವಸ ಅವತ್ತಿನ ದಿವಸ ರಾತ್ರಿ ಅವರು ಮನೇಲಿ ನಿಂತಿರ್ತಾರೆ, ಡಾಕ್ಟರ್ ರಮೇಶ್ ಅವರು. ಇದ ನಂತರ ಅವ್ರಿಗೆ ಸಂಬಂಧಪಟ್ಟಂಗೆ ಅವ್ರ ಅಕ್ಕದೇವರು ಕೂಡ ಬಂದಿರ್ತಾರೆ. ಅವ್ರು ಬಂದು ಇವ್ರಿಗೆ ಕಾಲ್ ಮಾಡಿ ನೋಡಿರ್ತಾರೆ. ಇವ್ರಿಂದ ಏನು ಯಾವುದೇ ಥರ ರೆಸ್ಪಾನ್ಸ್ ಬಂದಿರೋದಿಲ್ಲ. ಮತ್ತೆ ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ಮುಳ್ಳಿಕಟ್ಟೆ ಮತ್ತು ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ರಾಷ್ಟ್ರೀಯ ಹೆದ್ದಾರಿ 66ರ ರೆಸ್ಟ್ ರೂಮ್ ಮತ್ತು ಟಾಯ್ಲೆಟ್ ರೂಮಿನ ಕಟ್ಟಡವು ಅವ್ಯವಸ್ಥೆಯಿಂದ ಮಾರ್ಪಟ್ಟಿದೆ. ಇದರಿಂದ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ಮತ್ತು ಪ್ರಯಾಣಿಕರಿಗೆ ಅನುಕೂಲಕ್ಕಿಂತ ಹೆಚ್ಚು ಅನಾನುಕೂಲವೇ ಕಾರಣವಾಗಿದೆ.
ಹೌದು, ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಟಾಯ್ಲೆಟ್ ಮತ್ತು ರೆಸ್ಟ್ ರೂಮ್ ಸೌಲಭ್ಯಗಳ ಕೊರತೆ ಮತ್ತು ಅವ್ಯವಸ್ಥೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಎಂದು ಬೈಂದೂರು ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ರಾಜೇಶ್ ಪೂಜಾರಿ ಆಕ್ರೋಶ ಹೊರಹಾಕಿದ್ದಾರೆ. ರೆಸ್ಟ್ ರೂಮ್ನ ಟಾಯ್ಲೆಟ್ನಲ್ಲಿ ನೀರಿನ ಪೈಪ್ ಲೈನ್ ಇದ್ದರೂ ನೀರಿನ ಸಂಪರ್ಕ ಇಲ್ಲ, ಲೈಟ್ ಇದ್ದರೂ ವಿದ್ಯುತ್ ಸಂಪರ್ಕ ಇಲ್ಲ, ನೀರಿನ ಟ್ಯಾಂಕ್ ಇದ್ದರೂ ನೀರಿನ ವ್ಯವಸ್ಥೆ ಇಲ್ಲ. ವ್ಯವಸ್ಥೆಗಿಂತ ಅವ್ಯವಸ್ಥೆ ಹೆಚ್ಚಾಗಿದೆ. ತಕ್ಷಣ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಪ್ರಯಾಣಿಕರಿಗೆ ಹಾಗೂ ವಾಹನ ಸವಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹಿಸಿದೆ. ಏಪ್ರಿಲ್ 21ಕ್ಕೆ ಶಕ್ತಿ ದಿವಸ್ ಕಾರ್ಯಕ್ರಮ ಜರುಗಲಿದೆ. ಸುವರ್ಣ ಜ್ಯುವೆಲರಿಯ ನೂತನ ಶುಭಾರಂಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕ್ ಭಾಗಿ. ಉಚಿತ ಹೊಗೆ ತಪಾಸಣೆ ಕಾರ್ಯಕ್ರಮ ಯಶಸ್ವಿ. ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಮುಕ್ತಾಯ. ಕಾಸರಕೋಡು ಕಡಲ ತೀರಕ್ಕೆ 6ನೇ ಬಾರಿ ಬ್ಲೂ ಫ್ಲಾಗ್ ಮಾನ್ಯತೆ. ಉದ್ಯೋಗ ಖಾತ್ರಿಯಲ್ಲಿ ಶಾಲಾ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ. ರಾಷ್ಟ್ರೀಯ ಹೆದ್ದಾರಿ 66ರ ಮುಳ್ಳಿಕಟ್ಟೆ ಸಮೀಪ ಇರುವ ರೆಸ್ಟ್ ರೂಮ್ ಮತ್ತು ಟಾಯ್ಲೆಟ್ ಅವ್ಯವಸ್ಥೆ. ಕೊಲೆ ಆರೋಪಿಯನ್ನ ಬಂಧಿಸಲಾಗಿದ್ದು ತನಿಖೆ ಮುಂದುವರೆದಿದೆ. ಎಸ್ಪಿ ದೀಪನ್. ಹಳಿಯಾಳ ಬಿಜೆಪಿಯಿಂದ ಶಿವಾಜಿ ಜಯಂತಿ ಆಚರಣೆ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.